ಹೋಮ್ವರ್ಕ್ ಕೊಟ್ಟಿದ್ದಲ್ಲ, ಬೇಗ ಬೇಗ ಹೋಮ್ವರ್ಕ್ ತೆಗೀರಿ ನೋಡೋಣ. ತೆಗಿ ಹೋಮ್ವರ್ಕ್ ಬೇಗ. ಹೋಮ್ವರ್ಕ್ ಅನ್ನ ಬೇಗ ತಂದು ಬೇಗ ಬೇಗ ತೆಗಿಬೇಕು. ಟೈಮ್ ವೇಸ್ಟ್ ಮಾಡಬಾರ್ದು. ಕೊಡೋದು ಈಗ ಹೋಮ್ವರ್ಕ್ ತೆಗಿಯ. ಹೋಮ್ವರ್ಕ್ ತೆಗಿ. ಬರ್ತೀನಿ, ಅಲ್ಲೇ ಬರ್ತೀನಿ. ಕವಿಸ್ಕೊಂಡ್ರೆ ಬೇಗ ಬೇಗ ತಂದಿಡ್ಬೇಕು. ಅಕ್ಷರ ದುಡ್ಡು ಬರಿಬೇಕು, ಗೊತ್ತಾಯ್ತಾ? ಅಕ್ಷರ ದುಡ್ಡು ಆಗ್ತಾರೆ, ಇದಕ್ಕೆ ದುಡ್ಡು ಬರಿ, ಒಳ್ಳೆ ಸ್ಕೋರ್ ಆಗುತ್ತೆ. ಅಕ್ಷರ ದುಡ್ಡುಗಾಗಲಿ ಅಂತಾನೆ ಆಗುವಂತ ಪ್ರತಿದಿನ ಬರಲಿ ಅಂತಾನೆ ಮೀಟಿಂಗ್ ಬರ್ತದೆ. ಹೋಮ್ವರ್ಕ್ ಕೊಡೋದು ಸ್ವಲ್ಪ ದಪ್ಪ ಬರಿಬೇಕು. ಈ ಕಡೆ ವಿದ್ಯಾರ್ಥಿಗಳ ಹಿಂದಿನ ನಾನು ನಿಮಗೆ 9ನೇ ತರಗತಿಯಲ್ಲಿ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸಬೇಕು. ಮನೆಯಲ್ಲಿ ನಾವು ಸಾಕಷ್ಟು ಸಾಕು ಪ್ರಾಣಿಗಳು ಅಂತ ಕರೆಸ್ಕೊಂಡಂತ ಪ್ರಾಣಿಗಳನ್ನ ಸಾಕ್ತೀವಿ, ಪಕ್ಷಿಗಳನ್ನು ಸಾಕ್ತೀವಿ. ಅರ್ಥ ಆಗ್ತದೆ ಅಂತ ಹೇಳೋದು? ಪಕ್ಷಿಗಳು ಸಾಕ್ತೀವಿ, ಪ್ರಾಣಿಗಳನ್ನು ಸಾಕ್ತೀವಿ. ಹಾಗಾದ್ರೆ ಮನೆಯಲ್ಲಿ ಸಾಕುವಂತಹ ಸಾಕು ಪ್ರಾಣಿಗಳು ಯಾವ್ಯಾವಿದ್ದಾವೆ? ಒಬ್ರು ಹೇಳು. ಇನ್ನು ಹಲವಾರು ಪ್ರಾಣಿಗಳನ್ನ ಸಾಕ್ತೀವಿ ಅಲ್ವಾ? ಹಾಗಾದ್ರೆ ಮನೆಯಲ್ಲಿ ಸಾಕುವಂತಹ ಪಕ್ಷಿಗಳು ಯಾವ್ಯಾವು? ನವಿಲು ಸಾಕ್ತಲ್ಲ, ನವಿಲು ಸಾಕೋ ಹಾಗಿಲ್ಲ, ಅದು ರಾಷ್ಟ್ರೀಯ ಪಕ್ಷಿ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಅದು ಕೆಲವು ಪರ್ಮಿಷನ್ ತಗೊಂಡು ಸಾಕ್ಬೇಕಾಗುತ್ತೆ. ಹಾಗಾಗಿ ಅವುಗಳಿಗೆ ಪರ್ಮಿಷನ್ ಕೊಡಲ್ಲ ಸರ್ಕಾರ ಮನೆಯಲ್ಲಿ ಸಾಕೋದಕ್ಕೆ. ಪಾರಿವಾಳ, ಗಿಳಿಗಳು, ಆಮೇಲೆ ಕೋಳಿಗಳನ್ನ, ಬಾತ್ಕೋಳಿಗಳು, ಹೌದಲ್ಲ? ಈ ರೀತಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ವ್ಯಾಪಾರೀಕರಣಕ್ಕಾಗಿ ಕೆಲವು ಪಕ್ಷಿಗಳನ್ನ ಸಾಕ್ತಾರೆ, ಹೌದಾಯ್ತಾ? ಇನ್ನು ಕೆಲವರು ಜೀವನದಲ್ಲಿ ಏನೋ ಒಂದು ರೀತಿ ಪಕ್ಷಿಗಳಿಗೆ ಆಹಾರ ಮತ್ತೆ ನೀರನ್ನ ಇಡೋದಕ್ಕೆ ಬಹಳಷ್ಟು ಉತ್ಸುಕದಿಂದ ಕೆಲವರು ಪಕ್ಷಿಗಳನ್ನು ಸಾಕ್ತಾರೆ. ಹಾಗಾದ್ರೆ ಕೂತ್ರು, ಈ ದಿನ ನಾವು ನಿಮ್ಮ 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಪಾರಿವಾಳ ಅಂತಕ್ಕಂಥ ಪದ್ಯ ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಪಾರಿವಾಳ ಎಷ್ಟು ಕೆಲವೊಂದು ಇದೆಯಲ್ಲ ನೋಡಿ. ಹಾಗಾದ್ರೆ ಈ ಪಾರಿವಾಳ ಪದ್ಯವನ್ನ ಬರೆದಂತಹ ಕವಿಯ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಾವಿವತ್ತು ಮಾಡ್ಕೊಳ್ಳೋಣ. ಈ ಪದ್ಯ ಭಾಗವನ್ನು ಬರೆದಂತವರು ಸೂರಂ ಎಕ್ಕುಂಡಿ, SR ಎಕ್ಕುಂಡಿ ಹೇಳಿ. ಏನು? ಸೂರಂ ಎಕ್ಕುಂಡಿ. ಸೂರಂ ಎಕ್ಕುಂಡಿ
ಕನ್ನಡದ ಹೆಸರಾಂತ ಕವಿಗಳ ಸಾಲಿನಲ್ಲಿ ಇವರು ಕೂಡ ಒಬ್ರು. ನೋಡ್ಕೊಳ್ಳಿ, ಟೆಕ್ಸ್ಟ್ ನೋಡ್ಕೊಳ್ಳಿ. ಕೃತಿಕಾರರ ಪರಿಚಯ. ಸೂರಂ ಎಕ್ಕುಂಡಿ, ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಸುಬ್ಬಣ್ಣ ಎಕ್ಕುಂಡಿ ಅಂತೇಳಿ ಇವರ ಪೂರ್ತಿ ಹೆಸರು. ಇವರು ಹುಟ್ಟಿದ್ದು 1923ರಂದು. ಇವರ ಕಾಲ 1923. ಇವರ ಸ್ಥಳ ಹಾವೇರಿ ಜಿಲ್ಲೆ, ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಇವರು ಜನಿಸ್ತಾರೆ. 1944ರಲ್ಲಿ BA ಆನರ್ಸ್ ಅಂದ್ರೆ BA ಪದವಿಯನ್ನ ಪಡ್ಕೊಳ್ತಾರೆ. 1944 ಆಗ ಸ್ವಾತಂತ್ರ್ಯ ಬಂದಿತ್ತ ಇಲ್ವಾ? ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರು ಪದವಿಯನ್ನ ಪಡೆದಂತಹ ಒಬ್ಬ ಖ್ಯಾತ ಸಾಹಿತಿ ಕೂಡ ಆಗಿದ್ರು, ಲೇಖಕರು ಕೂಡ ಆಗಿದ್ರು. 1944ರಲ್ಲಿ BA ಪದವಿಯನ್ನ ಪಡೆದ ಎಕ್ಕುಂಡಿಯವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾದರು. ಅಂದ್ರೆ ಹೈಸ್ಕೂಲ್ ಅಲ್ಲಿ ಪ್ರೌಢಶಾಲೆಯಲ್ಲಿ BA ಪದವಿಯನ್ನು ಪಡ್ಕೊಂಡಾದ್ಮೇಲೆ ಅಧ್ಯಾಪಕರಾಗ್ತಾರೆ. ಇಲ್ಲಿ ಬಂಕಿಕೊಡ್ಲ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ ಬಂಕಿಕೊಡ್ಲದಲ್ಲಿ ಹೈಸ್ಕೂಲಿನ ಒಬ್ಬ ಅಧ್ಯಾಪಕರಾಗ್ತಾರೆ. 35 ವರ್ಷಗಳ ಸೇವೆಯ ನಂತರ ಚಿಕ್ಕ ವಯಸ್ಸಿಗೆ ಸೇರ್ಕೊಂಡು ಪ್ರೌಢಶಾಲಾ ಶಿಕ್ಷಕರಾಗಿ ಸೇರ್ಕೊಳ್ತಾರೆ. 35 ವರ್ಷ ಸೇವೆ ಸಲ್ಲಿಸಿದ ಮೇಲೆ ಅವರಿಗೆ ಮುಖ್ಯೋಪಾಧ್ಯಾಯರು ಹುದ್ದೆ ಬಡ್ತಿ ಸಿಗುತ್ತೆ. ಮುಖ್ಯೋಪಾಧ್ಯಾಯರಾದರು. ಇವರ ಕೃತಿಗಳು ಕವನ ಸಂಕಲನ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು ಇವು ಅವರು ಬರೆದಿರ್ತಕ್ಕಂಥ ಕವನ ಸಂಕಲನಗಳು. ಸಂತಾನ, ಬಕುಳದ ಹೂಗಳು, ಬಕುಳದ ಹೂಗಳು, ಸಂತಾನ, ಆನಂದ ತೀರ್ಥರು, ಮತ್ತೆ ಹಾವಾಡಿಗರ ಹುಡುಗ, ಹಾಗೆಯೇ ಮತ್ಸ್ಯಗಂಧಿ, ಇನ್ನು ಹಲವಾರು ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಕಥಾ ಸಂಕಲನ 2 ಅನ್ನುವ ಒಂದು ಕಥಾ ಸಂಕಲನವನ್ನು ಕೂಡ ಬರೆದಿದ್ದಾರೆ. 2 ಅಂತಕ್ಕಂತಹ ಕಥಾ ಸಂಕಲನ, 2 ಅನ್ನುವ ಕಥಾ ಸಂಕಲನ ಬರೆದಿದ್ದಾರೆ. ಒಂದು ಕಾದಂಬರಿ ಬರೆದಿದ್ದಾರೆ, ಪ್ರತಿಬಿಂಬಗಳು. ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ಅಂದ್ರೆ ಪ್ರತಿಬಿಂಬಗಳು ಅಂತಕ್ಕಂಥ ಒಂದು ಕಾದಂಬರಿ ಕೂಡ ಬರೆದಿರ್ತಕ್ಕಂಥ ಒಬ್ಬ ಹೆಸರಾಂತ ಸಾಹಿತಿ ಕೂಡ ಇವರು. ಜೊತೆಗೆ ಇವರಿಗೆ ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ಪ್ರಶಸ್ತಿ ದೊರೆತಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಇವರಿಗೆ. ಅಂದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮತ್ತೆ ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಹೀಗೆ ಹಲವು ಪ್ರಶಸ್ತಿಗಳನ್ನ ಗಳಿಸಿಕೊಂಡಿರ್ತಕ್ಕಂಥ ಒಬ್ಬ ಹೆಸರಾಂತ ಕವಿಗಳು ಕೂಡ ಹೌದು. ಇವರು 1995ರಲ್ಲಿ ನಿಧನರಾದರು. 1923 ಹುಟ್ಟಿದ್ರು, 1995ರಲ್ಲಿ ನಿಧನರಾಗ್ತಾರೆ. ಪ್ರಸ್ತುತ ಈ ಪಾರಿವಾಳ ಅಂತಕ್ಕಂತಹ ಪದ್ಯ ಭಾಗವನ್ನ ಅವರು ಬರೆದಿರ್ತಕ್ಕಂತಹ ಸಮಗ್ರ ಕಥನ ಕವನಗಳು, ಅವರು ಬರೆದಿರ್ತಕ್ಕಂತಹ ಸಮಗ್ರ ಕಥನ ಕವನಗಳು. ಈ ಕಡೆ ಕೇಳಿಸಿದೆ, ಪುಸ್ತಕ ಬಿಟ್ಟು ಈ ಕಡೆ ಸ್ವಲ್ಪ ಕೇಳಿದ್ರೆ, ಸಮಗ್ರ ಕಥನ ಕವನಗಳು ಅನ್ನುವ ಕೃತಿಯಿಂದ
ಕಥಾ ಸಂಕಲನದಿಂದ ಈ ಒಂದು ಕವನವನ್ನ ಆರಿಸಿಕೊಳ್ಳಲಾಗಿದೆ. ನೋಡಿ, ಸಮಗ್ರ ಕಥನ ಕವನಗಳು. ಕಥನ ಕವನಗಳು ಏನಂದ್ರೆ ಕಥನ ಕವನ ಅಂದ್ರೆ ಯಾರು ಹೇಳ್ತಾರೆ? ಕಥೆಗಳು, ಕವಿತೆಗಳು. ಕವಿತೆಗಳಲ್ಲಿ ಕಥೆ ಅಡಗಿಕೊಂಡಿದ್ರೆ ಅದನ್ನ ಕಥನ ಕವನ. ಕವನ ಅಂದ್ರೆ ಹಾಡು ಅಲ್ವಾ, ಪದ್ಯಗಳು. ಕಥನ ಕವನ ಅಂದ್ರೆ ಹಾಡಿನ ಮೂಲಕ ಕಥೆಯನ್ನ ಹೇಳ್ತಕ್ಕಂಥದ್ದು. ಗೊತ್ತಾಯ್ತು? ಹಾಡಿನ ಮೂಲಕ ಕಥೆಯನ್ನ ಹೇಳ್ತಕ್ಕಂಥದ್ದಕ್ಕೆ ಕಥನ ಕವನಗಳು ಅಂತ ಕರೀತಾರೆ. ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸುಬ್ರಹ್ಮ ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಪ್ರಸ್ತುತ ಈ ಒಂದು ಪದ್ಯ ಭಾಗದಲ್ಲಿ ಕವಿಯ ಆಶಯ ಏನು ಅನ್ನೋದು ಕೂಡ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ. ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು. ಬೇಡನು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದರು. ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನದ ಆಶಯವಾಗಿದೆ. ನೋಡಿ, ಈ ಕಡೆ ಕಲಿಯಿರಿ. ಈ ಕವನದ ಮುಖ್ಯ ಆಶಯ ಏನಪ್ಪಾ ಅಂತಂದ್ರೆ, ಈಗ ನನ್ನ ಪದ್ಯ ಆಶಯ ಓದಿದೆ ಅಲ್ವಾ, ಏನ್ ಅರ್ಥ ಆಗಿದೆ ಹೇಳ್ತೀರಾ? ಅದು ಆಶಯ ಭಾವ ಓದಿದಿಲ್ಲಲ್ಲ, ನಿಮ್ಗೇನಾದ್ರು ಸ್ವಲ್ಪ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು ಅಂತ ಹೇಳ್ತೀರ? ನಿಂತ್ಕೊಂಡ್ರಿ, ಕುತ್ಕೊಂಡ್ರಿ, ನಿಂತ್ಕೊಂಡ್ರಿ, ಕೇಳಿಸ್ತು. ಅದಕ್ಕೆ ನಾವು ಪಾಠ ಓದುವಾಗ ಈ ಕಡೆ ಗಮನ ಇರಬೇಕು, ಸುಮ್ಮನೆ ತಲೆ ತರಿಸ್ಕೊಂಡು ಕೂತ್ಕೋಬಾರ್ದು. ಗೊತ್ತಾಯ್ತು? ಇದನ್ನ ಯಾರು ಗಮನ ಪಾಠ ಹೇಳ್ತೀನಿ ನಾನು ಅಲ್ವಾ? ಸುಮ್ಮನೆ ತಲೆ ತರಿಸ್ಕೊಂಡು ಕೂತ್ಕೊಂಡ್ರೆ ಈ ಕಡೆ ಕೇಳಿಸ್ತು. ಈ ಪಾರಿವಾಳ ಪದ್ಯದಲ್ಲಿ ಒಂದು ವಿಶೇಷವಾದ ಸಂದೇಶ ಇಟ್ಟಿದ್ದಾರೆ ಕವಿ. ಏನು ಅಂತಂದ್ರೆ, ಮೋಹ, ಅತಿಯಾದಂತಹ ಪ್ರೀತಿಗೆ ನಾವು ಮೋಹ ಅಂತ ಹೇಳ್ತೀವಲ್ಲ. ಮೋಹ ಅಂದ್ರೆ ಅತಿಯಾದ ಪ್ರೀತಿ. ಉದಾಹರಣೆಗೆ, ತಾಯಿ ತನ್ನ ಮಕ್ಕಳ ಮೇಲೆ ಇರ್ತಕ್ಕಂತಹ ಪ್ರೀತಿ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಗೊತ್ತಿದೆಯಾ? ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹೆತ್ತವಳಿಗೆ ಹೆಗಡ ಮದ್ದು ಅಂತ. ಹೆತ್ತ ತಾಯಿ ತಾನು ಹಡೆದಂತಹ ಮಗು ಅದು ಕಪ್ಪಾಗಿರಲಿ ಅಥವಾ ಅದು ಹೇಗೆ ಇರಲಿ, ಆಕೆಗೆ ಅದು ಬಂಗಾರನೇ. ಅದಕ್ಕೆ ಅವಳು ಏನಂತಾರೆ, ಅಡಿಬಾಯನ ಕಂಡ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿದಿರತಕ್ಕಂಡು ಬಂಗಾರ ಮೋರಿ ತೊಳೆದೇನು. ಬಂಗಾರ ಮುಖವನ್ನ, ನೀನು ಬಂಗಾರದಂತ ಮುಖವನ್ನ ನಾನು ತೆಂಗಿನಕಾಯಿ ಎಲ್ಲಿ ತಗೊಂಡು ತೊಳಿತೀನಿ ಅಂತ. ಆಡಿಬಾಯನ ಕಂಡ ಅಂಗಾಲ ತೊಳೆದೇನು, ಮಣ್ಣಗೆಲ್ಲ ಉಳ್ಕೊಂಡು ಬರ್ಲಿ. ನನ್ನ ಮಗು ಎಷ್ಟು ಚೆನ್ನಾಗಿ ಆಟ ಆಡ್ತೈತೆ ಅಂತ. ಅದೀಗ ಮಕ್ಕಳು ಆಟ ಆಡಿದ್ರೆ ಮಣ್ಣಲ್ಲಿ ಏನ್ ಮಾಡ್ತಾರೆ, ಅಲ್ಲಿಂದ ಹೊರಗಡೆ ಹೋಗ್ತಾರಲ್ಲ. ಈಗೆಲ್ಲ ಟೌನ್ನಲ್ಲಿ ಅಥವಾ ನಗರಗಳಲ್ಲಿ ನೀವು ಹಳ್ಳಿ ಮಕ್ಕಳು ನೀವೇ ಬುದ್ಧಿವಂತರು. ಟೌನ್ಗಳಲ್ಲಿ ಏನ್ ಮಾಡ್ತಾರೆ, ಉದ್ದೊಂದೊಂದು ಸೀರೆ ತಗೊಂಡು ಅಲ್ಲಿ ಖಾಲಿ ಕಟ್ಟಿ ಮಂಚದ ಖಾಲಿ ಕಟ್ಬಿಡ್ತಾರೆ. ಅಷ್ಟ ಸೀರೆ ಎಷ್ಟು ಉದ್ದ ಇರುತ್ತೋ ಅಷ್ಟರಲ್ಲೇ ಆಟ ಆಡಬೇಕದು. ಹೌದಾಯ್ತಾ? ಆದ್ರೆ ನಿಮಗೆ ಹಾಗಿಲ್ಲ, ಕೈಯಲ್ಲಿ ಬಿಟ್ಬಿಟ್ಟಿದ್ದಾರೆ ನಮಗೆಲ್ಲ. ಹಾಗಾಗಿ ನೀವೆಲ್ಲ ಆಟದಲ್ಲಿ ಬಹಳ ಚೆನ್ನಾಗಿ ಎಲ್ಲ ರೀತಿಯ ಸಂತೋಷವನ್ನು ಅನುಭವಿಸಿದರು. ಅದಕ್ಕೆ ನೋಡಿ, ಹೆತ್ತವರಿಗೆ ಹೆಗಣ ಮುದ್ದು ಅಂತಾರೆ. ಹಾಗೆ ಈ ಪದ್ಯದಲ್ಲಿ ಈ ಪಾರಿವಾಳಗಳು ಮೋಹಕ್ಕೊಳಗಾಗಿ ಅದು ವ್ಯಾಮೋಹಕ್ಕೆ ತಿರುಗಿ ತನ್ನ ಇಡೀ ಕುಟುಂಬವನ್ನೇ ಯಾವ ರೀತಿ ಸರ್ವನಾಶ ಮಾಡಿಕೊಂಡು ಅನ್ನೋದನ್ನ, ಈ ವ್ಯಾಮೋಹಕ್ಕೊಳಗಾದ್ರೆ ಸರ್ವನಾಶ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ಬಹಳ ಸೂಕ್ಷ್ಮವಾಗಿ ತಿಳಿಯಪಡಿಸಿದ್ದಾರೆ. ಕುರುಡು ವಾತ್ಸಲ್ಯದಿಂದ ಅವಿವೇಕಕ್ಕೆ ಒಳಗಾಗಿ ಆ ಬೇಡ ಹಾಕಿದಂತಹ ಬಲೆಗೆ ಸಿಕ್ಕಾಕೊಂಡು ಯಾವ ರೀತಿ ಒದ್ದಾಡಿ ತಮ್ಮ ಪ್ರಾಣವನ್ನು ಬಿಟ್ಟು ಹೋಗ್ತಕ್ಕಂಥದ್ದನ್ನ
ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ಕೆಲವೊಂದು ಕಠಿಣ ಪದಗಳಿವೆ ನೋಡಿ. ಮಸುಕು, 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 ಮುಸುಕು. ಹೌದಾ? ಮುಸುಕು ಅಂದ್ರೆ ಆವರಿಸೋದು, ಆವರಿಸುವುದು. ಆಮೇಲೆ ವಾತ್ಸಲ್ಯ, ವಾತ್ಸಲ್ಯ ಅಕ್ಕರೆ, ವಾತ್ಸಲ್ಯ ಅಕ್ಕರೆ. ಮಮತೆ, ವ್ಯಾಮೋಹ ಅಂದ್ರೆ ಅತಿಯಾದ ಪ್ರೀತಿ, ವ್ಯಾಮೋಹ ಅತಿಯಾದಂತಹ ಪ್ರೀತಿ. ಅತಿಯಾದ ಪ್ರೀತಿಗೆ ನಾವು ವ್ಯಾಮೋಹ ಅಂತ ಕರೀತೀವಿ. ಹಾಗೆಯೇ ಸಿದ್ಧಿ, ಫಲಕಾರಿ ಅಥವಾ ಪ್ರಾಪ್ತವಾಗುವಂಥದ್ದು. ಮೊದಲು, ಮೊದಲು ಅಂದ್ರೆ ಪೊದೆ, ಮರದ ಪಟರೆಗಳು ಇರ್ತಾವಲ್ಲ, ಆ ಪಟರೆಗಳಿಗೆ ಬದಲು ಅಂತ ಕೂಡ ಕರೀತಾರೆ. ಮರದ ದೊಡ್ಡ ದೊಡ್ಡ ಮರಗಳಲ್ಲಿ ಅವು ಕೊಟ್ರೆ ಇರ್ತಾವ ನೋಡಿ, ಒಂದು ಗುಂಡಿ ತರ ಇರ್ತಾವ ಒಳಗೆ, ಆ ಕಾಂಡದಲ್ಲಿ ಬೇರೆ ದಪ್ಪ ಬೇರಿನಲ್ಲಿ ಇರ್ತಕ್ಕಂಥದ್ರಲ್ಲಿ ಕೂತಿರ್ತಾರೆ. ಅಂತ ಒಂದು ಕೊಠರೆಯಲ್ಲಿ ಈ ಬಿಡಿಯ ಪಾರಿವಾಳಗಳು ಅಲ್ಲಿ ನೆಲೆಸಿದ್ದು, ಜೋಡಿ ಪಾರಿವಾಳಗಳು ನೆಲೆಸಿದ್ದು. ಆ ಕಥೆಯನ್ನು ಇಟ್ಕೊಂಡು ಮೋಹಕ್ಕೆ ಒಳಗಾದಾಗ ಯಾವ ರೀತಿ ತನ್ನ ಅಂತ್ಯವನ್ನ ಕಂಡುವುದನ್ನ ಕವಿ ಬಹಳ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಮೊದಲ ಪದ್ಯವನ್ನು ನೋಡೋಣ. ಪ್ರವೇಶ ನೋಡ್ಕೊಳ್ಳಿ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕವನಗಳು ಸಹೃದಯರನ್ನು ರಂಜಿಸುತ್ತವೆ. ಅದರಲ್ಲಿ ಕಥನ ಕವನಗಳು ತುಂಬಾ ಮಹತ್ವದ್ದಾಗಿವೆ. ಕವನದ ಮುಖಾಂತರವೇ ಒಂದು ಘಟನೆಯನ್ನು, ಒಂದು ಕಥೆಯನ್ನು ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು, ಅನುಭವದ ನುಡಿಮುತ್ತನ್ನು ನೀಡುವುದು ಕಥನ ಕವನಗಳ ಲಕ್ಷಣವಾಗಿದೆ. ಸೂರಂ ಹೆಗ್ಗುಂಡಿಯವರು ಕಥನ ಕವನವನ್ನು ರಚಿಸುವಲ್ಲಿ ಯಶಸ್ವಿಯಾದ ಕವಿಗಳಾಗಿ ಪ್ರಸಿದ್ಧರಾಗಿದ್ದಾರೆ. ಅಂದ್ರೆ ಈ ಕಥನ ಕವನಗಳನ್ನ ರಚನೆ ಮಾಡೋದ್ರಲ್ಲಿ ಈ ಎಸ್.ಆರ್. ಹೆಗ್ಗುಂಡಿ, ಸೂರಂ ಹೆಗ್ಗುಂಡಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಿ ಇಂತಹ ಕಥನ ಕವನಗಳನ್ನ ರಚನೆ ಮಾಡುವುದರಲ್ಲಿ ಪ್ರಮುಖರ ಸಾಲಿನಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಮತ್ತೆ ನೋಡೋಣ, ನೋಡ್ಕೊಳ್ಳಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ತಿರುತ್ತಿತ್ತು ಪುಟ್ಟ ಸಂಸಾರ ಕೂಡಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ತಿರುತ್ತಿತ್ತು ಪುಟ್ಟ ಸಂಸಾರ ಕೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿದವು ಒಂದನೊಂದು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿದವು ಒಂದನೊಂದು. ಹಿಗ್ಗು ತುಂಬಿತು ಹೊರರಿನಲ್ಲಿ ಬಂದು ಇಟ್ಟ ಮೊಟ್ಟೆ ಒಡೆದು ಹಿಗ್ಗುತ್ತಿವುಗಳ ಪ್ರೀತಿ ಮುದ್ದುಮರಿಗಳ ಮೊದಲ ಸದ್ದು ಕೇಳಿ. ಇಟ್ಟ ಮೊಟ್ಟೆಯೊಡೆದು ಹಿಗ್ಗುತ್ತಿವುಗಳ ಪ್ರೀತಿ ಮುದ್ದುಮರಿಗಳ ಮಧುರ ಸದ್ದು ಕೇಳಿ. ದಿನ ಕಳೆದ ಆನಂದದಿಂದ ಬಾಳಿ ಬೇಡನೊಬ್ಬರು ಬಂದು ಬಲೆಯ ಹರಡಿದನೊಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರಗಿ. ಬೇಡನೊಬ್ಬರು ಬಂದು ಬಲೆಯ ಹರಡಿದನೊಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರಗಿ. ಚೀತ್ಕರಿಸತೊಡಗಿದವು ಬರಲು ಹೊರಗೆ ಕಂಡು ಪಾರಿವಾಳಗಳ ಪಾಡು ತಾಯಿ ದುಮಿಕಿತು ಬಲೆಗೆ ಹೆಂಡತಿಯ ನಗಲಿರದ ಗಂಡು ಹಕ್ಕಿ. ಕಂಡು ಪಾರಿವಾಳಗಳ ಪಾಡು ತಾಯಿ ದುಮಿಕಿತು ಬಲೆಗೆ ಹೆಂಡತಿಯ ನಗಲಿರದ ಗಂಡು ಹಕ್ಕಿ. ಒಳಗೆ ಬಂದಿತು ಒಳಗೆ ಹೊಳಿಗೆ ಬಿಕ್ಕಿ ಬಿಕ್ಕಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು. ಹಸಿದ ಬೇಡರ ನಡೆದ ಹೊತ್ತುಕೊಂಡು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು. ಇದು ಸೂರಂ ಹೆಗ್ಗುಂಡಿಯವರು ಬರೆದಿರ್ತಕ್ಕಂಥ ಪದ್ಯಭಾಗ. ಇದನ್ನ ಮೊದಲ ಒಂದು 3 ಚರಣಗಳನ್ನ ನಾವು ಯೋಚನೆ ಮಾಡ್ತೀವಿ. ಏನಂತೇಳಿ ಯಾರಾದ್ರೂ ಆಡ್ತೀರಿ ಇದನ್ನ? ಹೇಳ್ತೀರಾ?
ಹೇಳು ಒಂದು ಪದ್ಯ ಹೇಳು. ಗಟ್ಟಿಗೆ ಹೇಳು. ಕೂತ್ಕೋ, ಕೂತ್ಕೋ. ಹೇಳು, ಮೊದಲು ಹೇಳು. ಇದರ ಬೇಗ ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅವರೆಲ್ಲರೂ ಒಂದೊಂದು ಇಕ್ಕು ತುಂಬಿದ್ದು ಒದರಿನಲ್ಲಿ ಬಂದು ಇದ್ದ ಮೊಟ್ಟೆ ಹೊರಗೆ ಇದ್ದಿರುವವರು ಪ್ರೀತಿ ಮುದ್ದು ಮರಿಗಳ ಮೊದಲ ಸೊಡ್ಡು ಕೇಳಿ ದಿನ ಕಳೆದ ನಂತರದಿಂದ ಬಾಳಿ ಬೆಟ್ಟ ಮಕ್ಕಳು ಈಗ ಒಂದು ಕೆಲಸ ಮಾಡೋಣ, ಎಲ್ಲರೂ ಒಟ್ಟಿಗೆ ಒಂದು ಸರಿ ಹೇಳ್ಬಿಡೋಣ. ಸೌಂಡು ಕಡಿಮೆ ಇಡಿ, ಪಕ್ಕದ ಕ್ಲಾಸ್ ನಡೀತಿದ್ದಾರೆ. ಸ್ಟಾರ್ಟ್ ಮಾಡಿ. ಇದೆಲ್ಲ ನೀವು ಇದನ್ನ ಸಾಮೂಹಿಕವಾಗಿ ಆಡಿದ್ದೀರಿ. ಇದರಲ್ಲಿ ಕಂಠಪಾಠಕ್ಕಿರ್ತಕ್ಕಂಥ ಪದ್ಯಗಳಿದ್ದಾವೆ, ತೆಗಿಬೇಡಿ, ನಾನು ಹೇಳ್ತೀನಿ. ದಟ್ಟ ಕಾಡಿನದೊಂದು ಹೆಮ್ಮರದ ಒದರಿನಲ್ಲಿ ಮೊದಲನೇ ಪದ್ಯ, ಮತ್ತೆ ಹಗಲಿರಳು ಜೊತೆಗೂಡಿ ಒಂದು ಮತ್ತು ಎರಡನೇ ಪದ್ಯ. ಇವೆರಡು ಕಂಠಪಾಠಕ್ಕಿರ್ತಕ್ಕಂಥ ಪದ್ಯಗಳು. ಇವೆರಡನ್ನು ನೀವು ನಾಳೆ ಬರುವಾಗ ಕಂಠಪಾಠ ಮಾಡ್ಕೊಂಡು ಬರಬೇಕು. ಅದಕ್ಕಲ್ಲ ಈಗ ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ಈ ಪದ್ಯ ಭಾಗದಲ್ಲಿ ಕವಿ ಬರೆದಿರ್ತಕ್ಕಂಥ ಕಥನ ಕವನ ರೂಪದಲ್ಲಿರ್ತಕ್ಕಂಥ ಕಥೆ, ಹೌದಾ? ಈಗೆಲ್ಲ ಸಾಮೂಹಿಕವಾಗಿ ಆಡಿದ್ರಲ್ಲ, ಏನ್ ಅರ್ಥ ಆಯ್ತು ಈ ಪದ್ಯದಲ್ಲಿ? ಪುಸ್ತಕ ನೋಡ್ಕೊಂಡೇ ಹೇಳ್ಬೋದು. ಅಲ್ಲಿ ಏನ್ ಅರ್ಥ ಮಾಡ್ಕೊಂಡೆ ನೀವು? ಏನ್ ಹೇಳ್ತೀರ? ಫಸ್ಟ್ ಕೊಂಡು ಬಸವರಾಜ್ ಹೇಳ್ತಾರೆ. ಅದರಲ್ಲಿ ಪಾರಿವಾಳಗಳು ಇದು ಪೊದರಲ್ಲಿ ಗೂಡು ಕಟ್ಕೊಂಡಿದ್ದು, ಅವು ಒಂದನ್ನೊಂದು ಬಿಟ್ಟಿರ್ತಿದ್ದಿಲ್ಲ. ಅದಕ್ಕೆ ಒಂದು ಮಕ್ಕಳು ಮೊಟ್ಟೆ ಹಾಕ್ತಾವ, ಮೊಟ್ಟೆ ಇಡ್ತಾವ ಅಲ್ವಾ? ಎರಡು ಮೊಟ್ಟೆ ಇಟ್ಟು ಕಾವು ಕೊಟ್ಟು ಅಲ್ವಾ? ಮೊಟ್ಟೆ ಇಟ್ಟ ತಕ್ಷಣ ಮರಿ ಆಗೋದಿಲ್ಲ. ಮೊಟ್ಟೆ ಇಟ್ಟ ಮೇಲೆ ಅವು ಮೊಟ್ಟೆಗಳಿಗೆ ಆ ಪಾರಿವಾಳ ಕಾವು ಕೊಟ್ಟು ಆಮೇಲೆ ಮರಿಗಳು ಬಂದು ಕೇಳಿ ಖುಷಿ ಆಯ್ತು ಅವಕ್ಕೆ. ದಿನ ಕಳೆದಂತೆ ಬೇಡನೊಬ್ಬ ಬೇಟೆಗಾರನ ಬಂದು ಬಲೆ ಹಾಕಿದ್ದ, ಅದಕ್ಕೆ ಮರಿಗಳು ಸಿಲುಕಿದವು. ಅದನ್ನು ನೋಡಿ ತಾಯಿನೂ ಆ ಬಲೆಗೆ ಬೀಳ್ತಾರೆ. ಅದನ್ನು ನೋಡಿ ಅದನ್ನ ನೋಡಿ ಗಂಡ ಹುಟ್ಟಿರಲಾರದ ಗಂಡನು ಬಲೆಗೆ ಬೀಳ್ತಾನೆ. ಇದರಿಂದ ಎಲ್ಲ ಸುಳ್ಳು ವಾತ್ಸಲ್ಯ ಕಳೆದುಕೊಂಡ ವಿವೇಕ ಅಂದ್ರೆ ಕೋಪದ ಕೈ ಅತಿಯಾದ ಮೋಹಕ್ಕೆ ಒಳಗಾಗಿ ಏನಾಯ್ತು? ಎಲ್ಲವೂ ಆ ಬೇಡ ಹಾಕಿದಂತ ಬಲಿಗೆ ಬಂತು. ಬೇಡ ಏನ್ ಮಾಡ್ತಾ ಸಂತೋಷದಿಂದ ಬಲಿಯನ್ನ ಹೊತ್ಕೊಂಡು ಮನೆಗೆ ಈಗ ಕೇಳಿಸ್ಕೊಳ್ಳಿ. ಅವ್ರು ಹೇಳ್ದ ಬಹಳ ಚೆನ್ನಾಗಿ ಹೇಳೋದು. ಒಂದು ದಟ್ಟವಾದಂತಹ ಒಂದು ಕಾಡಿನ, ಆ ಕಾಡಿನಲ್ಲಿ ದೊಡ್ಡ ಒಂದು ಮರದ ಕೊಟ್ರೆ
ಕೊಟ್ರೆ ಅಂತ ಗೊತ್ತಲ್ಲ? ಸರ್ ಆ ಕೊಠರೆಯ ಒಳಗೆ ಇದು ಎರಡು ಬಿಳಿ ಪಾರಿವಾಳಗಳ ಜೋಡಿ ಕರೆಂಟ್ ತೋರಿಸಬಹುದಾಗಿತ್ತು. ಆ ಬಿಳಿ ಪಾರಿವಾಳಗಳ ಜೋಡಿ ಯಾವ ರೀತಿ ಆ ಮರದ ಕೊಠರೆಯಲ್ಲಿ ವಾಸ ಮಾಡ್ತಿದ್ವು, ಅವುಗಳು ಎಷ್ಟು ಪ್ರೀತಿಯಿಂದ ಅನ್ಯೋನ್ಯವಾಗಿದ್ವು ಅನ್ನೋದನ್ನು ನೋಡ್ಬೋದಾಗಿತ್ತು. ಕರೆಂಟ್ ಹೋಗಿರೋದ್ರಿಂದ ಇನ್ನೊಂದಿನ ಅದನ್ನ ತೋರಿಸ್ತಾರೆ. ಆ ಬಿಳಿದಾಗಿರ್ತಕ್ಕಂಥ ಮುದ್ದು ಪಾರಿವಾಳಗಳ ಜೋಡಿ ಹಗಲಿರುಳು ಜೊತೆಗೂಡಿ ಒಂದನ್ನೊಂದು ಬಿಟ್ಟಿರ್ತಿರ್ಲಿಲ್ಲ. ಹಗಲು ರಾತ್ರಿ ಒಂದಕ್ಕೊಂದು ಎರಡು ಜೊತೆಯಾಗಿ ಇರ್ತಾ ಇತ್ತು. ಅಷ್ಟು ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ದಂತಹ ಒಂದು ಜೋಡಿ ಪಾರಿವಾಳಗಳು ಆ ಮರದ ಕೊಠರೆಯಲ್ಲಿ ಜೀವನ ನಡೆಸ್ತಾ ಇತ್ತು. ಅವು ಎಂದಿಗೂ ಕೂಡ ಒಂದನ್ನೊಂದು ಬಿಟ್ಟು ಅಗಲಿರ್ತಿರ್ಲಿಲ್ಲ. ಅಷ್ಟು ಅನ್ಯೋನ್ಯವಾಗಿ ಜೊತೆಯಾಗಿರ್ತಾ ಇದ್ವು. ಆನಂತರ ಆ ಪೊದರಿನಲ್ಲಿ ಆ ಕೊಠರೆ ಒಳಗೆ ವಾಸ ಮಾಡ್ತಿದ್ದಂತ ಪ್ರೀತಿಯಿಂದ ವಾಸ ಮಾಡ್ತಿದ್ದಂತ ಪಕ್ಷಿಗಳಿಗೆ ಆ 8 ಪಾರಿವಾಳ ಪಕ್ಷಿ 2 ಮೊಟ್ಟೆಗಳನ್ನ ಇಡುತ್ತೆ. 2 ಮೊಟ್ಟೆಗಳಿಟ್ಟಾದ್ಮೇಲೆ ಬಿಳಿ ಪಾರಿವಾಳಗಳು ಮತ್ತೇನಾಯ್ತು, ಆ ಬಿಳಿದಾದಂತ ಮುದ್ದಾದ ಪಾರಿವಾಳಗಳು ಮತ್ತೆ ಆ ಮೊದಲಿನಲ್ಲಿ 2 ಮೊಟ್ಟೆ ಇಟ್ಟಾದ್ಮೇಲೆ ಮರಿಗಳನ್ನು ಮಾಡಿ ಇನ್ನೂ ಪ್ರೀತಿ ಹೆಚ್ಚಾಯಿತು. ಪ್ರೀತಿ ಹೆಚ್ಚಾದ ಮೇಲೆ ಆ ಮರಿಗಳ ಸದ್ದನ್ನ ಕೇಳಿದಾಗ ಹೆಚ್ಚಾಗ್ಲಿ ನೋಡಿ, ಮನೆಗೆ ಬಂದಾದ್ಮೇಲೆ ಆ ಸಣ್ಣ ಮಕ್ಕಳಿದ್ರೆ ಏನೋ ಸಣ್ಣ ಮಕ್ಕಳು ಪದನ್ ನುಡಿ ಕೇಳಿದ ತಕ್ಷಣ ಆಯಾಸ ಎಲ್ಲ ಹೊರಟೋಗುತ್ತೆ. ಹಾಗೆ ಆ ಬಿಳಿ ಪಾರಿವಾಳಗಳ ಜೋಡಿ ಆ ಮರಿಗಳ ಸದ್ದನ್ನ ಕೇಳಿ ತುಂಬಾ ಸಂತೋಷದಿಂದ ಇನ್ನೂ ಸುಖವಾಗಿ ಸಂತೋಷದಿಂದ ಬಾಳ್ತಾ ಇತ್ತು. ಹೀಗೆ ಆ ಮುದ್ದು ಬಿಳಿ ಪಾರಿವಾಳಗಳ ಜೋಡಿಯ ಜೊತೆಗೆ ಮರಿಗಳು ಕೂಡ ಬೆಳೆದು ದೊಡ್ಡವಾಗ್ತಾ ಇತ್ತು. ದೊಡ್ಡವಾದ ಮೇಲೆ ಒಂದು ದಿನ ಏನಾಯ್ತು ಅಂತಂದ್ರೆ ಒಬ್ಬ ಬೇಡ ಬಂದು, ಬೇಡ ಅಂದ್ರೆ ಯಾರು? ಬೇಟೆಗಾರ. ಆ ಬೇಟೆಗಾರ ಬಂದು ಅವನು ಆ ಮರಿಗಳನ್ನ ಜೋಡಿಗಳನ್ನ ನೋಡಿ 4 ಪಾರಿವಾಳಗಳಿದಾವಲ್ಲ ಅಂತ ಹೇಳಿ ಒಂದು ಬಲೆಯನ್ನ ಆ ಮರದ ಕೆಳಗೆ ಹರಡಿಬಿಟ್ಟ. ಅದರಲ್ಲಿ ಒಂದಿಷ್ಟು ಕಾಳನ್ನ ಹಾಕಿ ಒಂದು ಬಲೆ ಹರಡಿ ಅವುಗಳನ್ನ ಅವನು ಬೇಟೆ ಆಡತಕ್ಕಂಥ ಉದ್ದೇಶದಿಂದ ಹರಡಿದ. ಈ ಪಾರಿವಾಳಗಳು ಏನ್ ಮಾಡಿದ್ವು, ಹೋಗಿ ಆ ಕಾಳುಗಳನ್ನ ತಿನ್ನೋದಕ್ಕೆ ಮರಿಗಳು ಹೋಗಿ ಆತದಲ್ಲಿ ಕೂತ್ಕೊಂಡು ಆ ಬಲೆ ಒಳಗೆ ಸಿಕ್ಕಾಕೊಂಡ ತಕ್ಷಣ ಈ ಗಂಡು ಮತ್ತೆ ಹೆಣ್ಣು ಪಾರಿವಾಳ ದೊಡ್ಡವಿಬ್ಬಲ್ಲ ಅವು ಆರು ಬಂದ್ಬಿಟ್ಟು ತಪ್ಪಿಸ್ಕೊಂಡು ಈ ಮರಿಗಳು ಅದರೊಳಗೆ ಸಿಕ್ಕಾಕೊಂಡು ಚೀಪ್ ಕಲಿಸಬೇಕಾಗಿದ್ದವು. ಅಂದ್ರೆ ಜೋರಾಗಿ ಆರ್ತನಾದ ಮಾಡಿದ್ರು, ನಮ್ಮ ಕಾಪಾಡಿ ನಮ್ಮ ಕಾಪಾಡಿ. ಆಗ ತಾಯಿ ಕರಡು ಎತ್ತಕೊಂಡು ಹೋಗ್ತೀವಲ್ಲ, ಆ ತಾಯಿ ಪಕ್ಷಿ, ತಾಯಿ ಪಾರಿವಾಳ ಆ ಮರಿಗಳ ಚಿತ್ಕಾರವನ್ನು ನೋಡ್ಲಾರ್ದೆ ನಾನು ಹೋಗಿ ಅದ್ರ ಜೊತೆಯಲ್ಲಿ ಆ ಮರಿಗಳ ಜೊತೆ ಹೋಗಿ ಅದು ಕೂಡ ಸಿಕ್ಕಾಗ್ತದೆ. ತಾಯಿ ಪಾರಿವಾಳವನ್ನ ಬಿಟ್ಟು ಇರದಂತಹ ತಂದೆ ಪಾರಿವಾಳ ಇತ್ತಲ್ಲ, ಆ ಪಾರಿವಾಳ ಜೊತೆಗೆ ಅದು ಕೂಡ ಹೋಗಿ ಅದು ಸಿಕ್ಕಾಗ್ತದೆ. ಆಗ ಬೇಡ ಏನ್ ಮಾಡ್ದ, ಮರೆಯನ್ನ ಸುತ್ತಕೊಂಡು ಮನೆಗೆ ಹೊರಟ. ಪದ್ಯ ಅರ್ಥ ಆಯ್ತು? ಈಗ ಹೇಳಿ, ಈ ತಾಯಿ ಪಾರಿವಾಳ ಮಾಡಿದ್ದು ಸರಿನೋ ತಪ್ಪು? ಅದ್ರ ಪಾಪ ಸರಿಯಿಂದ ಓದ್ತೀವಿ. ಹಾಗಾದ್ರೆ ಏನ್ ಮಾಡ್ಬೋದಾಗಿತ್ತು? ಏನ್ ಮಾಡ್ಬೋದಾಗಿತ್ತು? ಪಾಪ ಅವಕ್ಕೆ ಕಟ್ ಮಾಡೋಷ್ಟು ಶಕ್ತಿ ಇಲ್ಲಪ್ಪ. ಏನ್ ಮಾಡ್ಬೋದಾಗಿತ್ತು? ಯಾವ ರೀತಿ ತನ್ನ ಸಂಸಾರ ಉಳಿಸ್ಕೊಳ್ಬೋದಾಗಿತ್ತು? ಇಲ್ಲ ಅಂದ್ರೆ ಇನ್ನೊಂದು ಕೆಲಸ ಮಾಡ್ಬೋದಾಯ್ತಲ್ಲ. ಏನು, ಆ ಮರಿಗಳು ಹೋಗ್ಬಿಟ್ಟಿದ್ದಾವೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ, ಅವ್ರು ಬಿಡಿಸೋ ಒಂದು ಸ್ಥಿತಿಯಲ್ಲಿ ಇಲ್ಲ ಅವು. ಈ ಗಂಡು ಮತ್ತು ಹೆಣ್ಣು ಪಾರಿವಾಳಗಳು ಬೇರೆ ಇನ್ನೊಂದು ಸಂಸಾರವನ್ನು ಮಾಡಿಕೊಂಡು ಅವು ಇನ್ನೂ 2 ಮೊಟ್ಟೆ ಇಟ್ಕೊಂಡು ಮತ್ತೆ ಮರಿಗಳನ್ನ ಮಾಡ್ಬೋದಾಗಿತ್ತಲ್ವ, ಆಗ ಸಂಸಾರ ಹೋಯ್ತಿತ್ತಲ್ವ. ಆದ್ರೆ ಈ ಮೋಹ ಅನ್ನೋ ಮುಸುಕಿಗೆ ಒಳಗಾಗಿ, ಮೋಹ ಅಂತಂದ್ರೆ ನಮಗೆ ಆವರಿಸುತ್ತೆ ಪ್ರೀತಿ, ಅತಿಯಾದ ಪ್ರೀತಿ,
ಅದಕ್ಕೆ ಯಾವುದನ್ನು ಕೂಡ ಅತಿಯಾಗಿ ಪ್ರೀತಿಸಬಾರದು. ಪ್ರೀತಿ ಇರಬೇಕು, ಅತಿಯಾದ ಪ್ರೀತಿ ಇರಬಾರ್ದು. ಮೋಹ ಇರಬೇಕು, ವ್ಯಾಮೋಹ ಇರಬಾರ್ದು. ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತ ಹೇಳೋದು. ಈ ರೀತಿ ನಾವು ಅತಿಯಾದಂತಹ ವ್ಯಾಮೋಹಕ್ಕೆ ಒಳಗಾದ್ರೆ ನಮ್ಮ ಸರ್ವನಾಶ ಖಚಿತ ಅನ್ನುವ ಸಂದೇಶವನ್ನ ಕವಿ ಸೂರತ್ ಚಿಕ್ಕುಂಡಿಯವರು ಈ ಒಂದು ಪದ್ಯಭಾಗದಲ್ಲಿ ತಿಳಿಯಪಡಿಸಿದ್ದಾರೆ. ಈಗ ನಾಳೆ ಬರುವಾಗ ನೀವು ನಾಳೆ ಬರುವಾಗ ಮೊದಲಿನ 2 ಪದ್ಯಗಳನ್ನ ಪಾಠ ಮಾಡ್ಕೊಂಡು ಅದಕ್ಕಲ್ಲ. ಈಗ ನೋಡಿ, ಈ ಪದ್ಯ ಅರ್ಥ ಆಗಿದೆಯಲ್ಲ, ಇದು ಇಡೀ ಭಾವಾರ್ಥವನ್ನ ಯಾರು ನೀಟಾಗಿ ಈ ಪದ್ಯದ ಸಂಪೂರ್ಣ ಭಾವಾರ್ಥವನ್ನ ಹೇಳ್ತೇನೆ ನಾನು. ಹುಡುಗರು ಅರ್ಥ ಆಗಿದೆಯಲ್ಲ ಪದ್ಯ? ಹೇಳ್ಬೋದಲ್ಲ ಮತ್ತೆ? ಯಶವಂತ ಹೇಳ್ತೆ ಹೇಳೋ, ಅರ್ಥ ಕೊಟ್ಟು ಬೇಗ ಹೇಳಿ. 2 ನಿಮಿಷದಲ್ಲಿ ಬೇಗ ಮುಗಿಸ್ತಾರೆ. ಒಂದು ಕಾಡಲ್ಲಿ ಪಾರಿವಾಳಗಳು ಇರ್ತವೆ ಸರ್. ಆ ಪಾರಿವಾಳಗಳಿಗೆ 2 ಮಕ್ಕಳು ಇರ್ತವೆ. ಆ ಮಕ್ಕಳು ಒಂದಿನ ಕಾಡಲ್ಲಿ ಬೇಟೆಗಾರ ಬಂದಿರ್ತಾನೆ ಸರ್. ಅವ್ರನ್ನ ನೋಡಿದ್ದು ಆ ಪಾರಿವಾಳಗಳು ಅವು ಅವ್ರ ಅಪ್ಪ ಅಮ್ಮ ಮತ್ತೆ ಅವ್ರ ಮಕ್ಕಳು ಇರ್ತಾರಲ್ಲ ಸರ್. ಅದನ್ನ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಪಾರಿವಾಳ, ನಾನು ಇದನ್ನ ತಗೋಬೇಕು ಅಂತಂದು ಅವನು ಒಂದಿನ ಮರದ ಕೆಳಗಡೆ ಬಲೆನ ಹಾಕ್ತಾನೆ ಸರ್. ಬಲೆ ಹಾಕಿ ಅದ್ರ ಮೇಲೆ 1-2 ಅಕ್ಕಿಗಳನ್ನ ಅವು ನೋಡಿ ಪದಾರ್ಥಗಳನ್ನ ನೋಡಿ ತಿನ್ನೋದಕ್ಕೆ ಬರ್ತವೆ, ಅವಾಗ ಸಿಗ್ತವೆ ಅಂತಂದು ಅವನು ಬಲೆನ ಹಾಕಿ ಅದ್ರ ಮೇಲೆ ಅಕ್ಕಿ ರಾಗಿ ಅವು ಏನೇನೋ ಹಾಕಿ ಅದು ನೋಡಿ ಮರಿಗಳು ಇರ್ತಾವಲ್ಲ ಸರ್. ಆ ಮರಿಗಳು ಒಂದು ಪುಟ್ರಲ್ಲಿ ಇರ್ತವೆ, ಮರದ ಪುಟ್ರಲ್ಲಿ. ಅವು ನೋಡಿ ಕೆಳಗಡೆ ಬಿಟ್ಬಿಡ್ತವೆ ಸರ್. ಒಂದು ಅದನ್ನ ನೋಡಿ ಹಾಗೆ ಅಕ್ಕಿ ರಾಗಿ ಎಲ್ಲ ಇದ್ದಾವೆ, ಇಲ್ಲಿ ತಿನ್ನೋದಿದೆ ಅಂತಂದು ಆಸೆಯಿಂದ ಅವು ಕೆಳಗೆ ಬಿದ್ದು ಬಲೆ ಒಳಗೆ ಸಿಕ್ಕಾಕೊಳ್ತವೆ ಸರ್. ಅದನ್ನ ಆ ತಾಯಿ ನೋಡ್ಬಿಡುತ್ತೆ. ಆ ತಾಯಿ ನೋಡಿ ನನ್ನ ಮಕ್ಕಳು ಬಿದ್ದಲ್ಲ ಅಂತಂದು ಅದನ್ನು ಆ ಬಲೆ ಮೇಲೆ ಮಕ್ಕಳನ್ನ ಹೋಗುತ್ತೆ. ಏನ್ ತಿಳ್ಕೊಂಡ್ವಿ? ಅತಿಯಾದ ವ್ಯಾಮೋಹಕ್ಕೆ ಒಳಗಾಗಿ ತಾಯಿ ಪಾರಿವಾಳ ಬಲಿಗಳ ಜೊತೆಯಲ್ಲಿ ಹೋಯ್ತು ಅಲ್ವಾ? ಅದಾದ್ಮೇಲೆ ಏನಾಯ್ತು? ಗಂಡು ಪಾರಿವಾಳ ಹೋಗಿ ಹೀಗಾಗಿ ಇಡೀ ಸಂಸಾರ ಏನಾಯ್ತು? ಹಾಗಾಗಿ ನಮ್ಮ ಜೀವನವು ಹಾಗೇನೆ. ನಾವು ಯಾವ್ದನ್ನೇ ಆಗಲಿ ಅತಿಯಾಗಿ ವ್ಯಾಮೋಹಕ್ಕೆ ಒಳಗಾದಾಗ ನಾವು ಕೂಡ ಏನಾಗುತ್ತೆ? ಅತಿಯಾಗಿ ವ್ಯಾಮೋಹ ಆಸೆ ಪಟ್ರೆ ನಮ್ಮ ಅಂತ್ಯಕಾಲ ಖಚಿತ ಅಂತಕ್ಕಂಥ ಸಂದೇಶವನ್ನ ಈ ಪಾರಿವಾಳ ಎನ್ನುವ ಪ್ರತಿಭಾಗದಲ್ಲಿ ಸೂರಂ ಮೆಕ್ಕುಳಿಯವರು ತಿಳಿಸಿಕೊಟ್ಟಿದ್ದಾರೆ. ಪದ್ಯ ಈಗ ನಾಳೆ ಬರುವಾಗ 1-2 ಪ್ರಶ್ನೆ ಕೊಡ್ತೀನಿ, ಮನೆ ಕೆಲಸ ಕೊಟ್ಟಾಗರೆ ಪಾರಿವಾಳ ಪದ್ಯದ ಭಾವಾರ್ಥವನ್ನು ನಿಮ್ಮ ಮಾತುಗಳನ್ನು ಬರೆಯಿರಿ. ಸೂರಂ ಚಿಕ್ಕುಂಡಿ ಅವರ ಸಂಕ್ಷಿಪ್ತವಾಗಿ
ಸಂಕ್ಷಿಪ್ತವಾಗಿ ಎರಡು ಪ್ರಶ್ನೆ ಉತ್ತರ ಕೊಡ್ತೀರಲ್ಲ ನಾಳೆ. Yes, sir. ಪ್ರಶ್ನೆ ಬರ್ಕೊಡ್ತಿದ್ರ ಬರ್ಕೋ, ಬೇಗ ಬೇಗ ಬರ್ಕೋ. ಆಯ್ತಾ? ಬರ್ಕೊಡ್ತೀರಲ್ಲ? Yes, sir. ಎಲ್ರಿಗೂ ಧನ್ಯವಾದಗಳು. Thanks. ಧನ್ಯವಾದ.